ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ. ನಾನು ಯಾವುದೇ ಪೇಯ್ಡ್ ಪ್ರಮೋಷನ್ ಮಾಡ್ತಿಲ್ಲ. ನಾನು ಮಾಡೋ ಒಂದೊಂದು ಪ್ರಾಡಕ್ಟ್ ರಿವ್ಯೂವನ್ನು ಜೆನ್ಯೂನ್ ಆಗಿದೆ. ನೀವು ಒಂದು ವಿಡಿಯೋ ನೋಡಿದರೆ ಸಾಕು, ನಿಮಗೆ ಐಡಿಯಾ ಬರುತ್ತೆ ನಿಮಗೆ ಸ್ಕಿನ್ಗೆ ಸೂಟಬಲ್ ಆಗುತ್ತಾ, ನೀವು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಿ, ಇದರ ಬೆನಿಫಿಟ್ಸ್ ಏನು, ಈ ಪ್ರಾಡಕ್ಟ್ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ನೀವು ಒಂದು ವಿಡಿಯೋದಲ್ಲೇ ನೀವು ತಿಳ್ಕೊಬಿಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಚೆಕ್ ಮಾಡ್ಬೋದು. ಪ್ರತಿಯೊಂದು ವಿಡಿಯೋದಲ್ಲೂ ಜೆನ್ಯೂನ್ ಆಗಿ ನಾವು ರಿವ್ಯೂನ ಕೊಟ್ಟಿದ್ದೀವಿ. ಆದ್ದರಿಂದ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಹೆಲ್ಪ್ಫುಲ್ ಆಗುವಂಥ ಬ್ಯೂಟಿ ಪ್ರಾಡಕ್ಟ್ಗಳ ಬಗ್ಗೆ ನಾನು ಯಾವಾಗಲೂ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಈ ಫೇಸ್ ವಾಶ್ನ ಯಾಕೆ ನೀವು ಯೂಸ್ ಮಾಡಬೇಕು, ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಯಾವ ಸ್ಕಿನ್ಗೆ ಸೂಟಬಲ್ ಆಗುತ್ತೆ, ಇದರ ಬೆನಿಫಿಟ್ಸ್ ಏನು, ಆಫ್ಟರ್ ಯೂಸ್ ಮತ್ತು ಬಿಫೋರ್ ಯೂಸ್ ದ ರಿಸಲ್ಟ್ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಮಾರ್ಕೆಟಲ್ಲಿ ತುಂಬಾ ಫೇಸ್ ವಾಶ್ಗಳಿದ್ದಾವೆ. ಅದರಲ್ಲೇ ಯಾಕೆ ನೀವು ಇದನ್ನು ಚೂಸ್ ಮಾಡಬೇಕು ಅಂತೇಳಿದ್ರೆ, ಇದು ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶ್ ಆಗಿರೋದ್ರಿಂದ ಇದು ಸೋಪ್ ಫ್ರೀ ಆಗಿದೆ, ಫ್ರಾಗ್ರೆನ್ಸಿ ಫ್ರೀ ಫೇಸ್ ವಾಶ್ ಆಗಿದೆ. ಅದರಿಂದ ನೀವು ಡೆಫಿನೆಟ್ಲಿ ಆಗಿ ಇದನ್ನ ಯೂಸ್ ಮಾಡ್ಬೋದು. ಮತ್ತು ಇದು ನ್ಯಾಚುರಲ್ಲಾಗಿ ನಿಮ್ಮ ಸ್ಕಿನ್ನ ಕ್ಲೀನ್ ಮಾಡುತ್ತೆ ಮತ್ತು ನ್ಯಾಚುರಲ್ಲಾಗಿ ತೇವಾಂಶವನ್ನು ಉಳಿಸ್ಕೊಳ್ಳಲು ಸಹಾಯ ಮಾಡುತ್ತೆ. ಇದರ ವಿಶೇಷತೆ ಏನು ಅಂತೇಳಿದ್ರೆ, ಇದಕ್ಕೆ ನೋ ಕೆಮಿಕಲ್ಸ್ ಇರೋದ್ರಿಂದ ಇದು ಸೆನ್ಸಿಟಿವ್ ಸ್ಕಿನ್ಗೆ ಬೆಟರ್ ಅಂತ ಹೇಳ್ಬೋದು. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ನೋಡೋಣ. ಇದಕ್ಕೆ ವಿಟಮಿನ್ B5 ಅಂತ ಹಾಕಿದ್ದಾರೆ. ಇದು ಸ್ಕಿನ್ನ ಸ್ಮೂತ್ ಮಾಡುತ್ತೆ ಮತ್ತು ನಿಮ್ಮ ಸ್ಕಿನ್ನಲ್ಲಿರೋ ತೇವಾಂಶವನ್ನು ಹಾಗೆ ಉಳಿಸ್ಕೊಳ್ಳುತ್ತೆ. ಸ್ಕಿನ್ನ ಬೇರೆಯವ್ರನ್ನ ಬಲಪಡಿಸುತ್ತೆ, ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಎರಡನೇದಾಗಿ ವಿಟಮಿನ್ E ಹಾಕಿದ್ದಾರೆ. ಇದಕ್ಕೆ ಫ್ರೀ ರೆಡಿಕಲ್ಸ್ನಿಂದ ನಿಮ್ಮ ಚರ್ಮವನ್ನು ರಕ್ಷಿಸುತ್ತೆ ಮತ್ತು ಗ್ಲೋಸ್ ಕೊಡಲು ಸಹಾಯ ಮಾಡುತ್ತೆ. ನೆಕ್ಸ್ಟು ಗ್ಲೈಸರಿನ್ ಹಾಕಿದ್ದಾರೆ. ನೆಕ್ಸ್ಟು ಪ್ಯೂರಿಫೈಡ್ ವಾಟರ್ ಹಾಕಿದ್ದಾರೆ. ಮತ್ತು ಮೈಟ್ ಕ್ಲೀಸಿಂಗ್ ಅಜೆಂಟ್ಸ್ ಅಂತ ಹಾಕಿದ್ದಾರೆ. ಇದು ಧೂಳು ಮತ್ತು ಆಯಿಲು, ಆಮೇಲೆ ಪೊಲ್ಯೂಷನು, ಸನ್ಸ್ಕ್ರೀಮು, ಲೈಟ್ ಮೇಕಪ್ಪಿಂದ ಇವುಗಳನ್ನು ಚರ್ಮದಿಂದ ನಿಧಾನವಾಗಿ ತೆಗೆದಾಕುತ್ತೆ ಅಂತ ಹೇಳಿದ್ರೆ, ಧೂಳು, ಆಯಿಲಿ, ಪೊಲ್ಯೂಷನ್ನು ಮತ್ತು ಸನ್ಸ್ಕ್ರೀಮ್ನು, ಲೈಟ್ ವೈಟ್ ಮೇಕಪ್ ಎಲ್ಲನೂ ಇದು ಕ್ಲೀನ್ ಮಾಡುತ್ತೆ. ನೀವು ಹೆವಿ ಮೇಕಪ್ ಇದ್ದರೆ ಇದು ಅಷ್ಟೊಂದು ಕ್ಲೀನ್ ಮಾಡಲ್ಲ, ನಿಮ್ಮ ಫೇಸ್ಗೆ ಅಷ್ಟೊಂದು ಕ್ಲೀನಾಗಿ ಇಟ್ಕೊಳಕ್ಕಾಗೋದಿಲ್ಲ. ಅಂದರೆ ಲೈಟ್ ಏನಾದರೂ ನೀವು ಮೇಕಪ್ ಮಾಡ್ಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡೋಕ್ಕೆ ಡೆಫಿನೆಟ್ಲಿ ಆಗಿ ಕ್ಲೀನ್ ಮಾಡುತ್ತೆ. ಅಂತೇಳಿ ಹೆವಿ ಮೇಕಪ್ ಅಂತ ಹೇಳಿದ್ರೆ ಈ ಫೇಸ್ ವಾಶ್ ನಿಮ್ಗೆ ಯೂಸ್ ಆಗಲ್ಲ. ನೆಕ್ಸ್ಟ್ ಇದರ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಸ್ಕಿನ್ನು ಡ್ರೈ ಆಗೋದಿಲ್ಲ, ಆಮೇಲೆ ಇದರಲ್ಲಿ ಸೋಪ್ ಇಲ್ಲ, ಆಲ್ಕೋಹಾಲ್ ಇಲ್ಲ, ಮತ್ತು ಆರ್ಟಿಫಿಕಲ್ ಕಲರ್ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಕಲರ್ ಇಲ್ಲ, ಆಮೇಲೆ ಪರ್ಫ್ಯೂಮ್ ಇಲ್ಲ, ಮತ್ತು ಸೆನ್ಸಿಟಿವ್ ಸ್ಕಿನ್ಗೆ ಸೂಟಬಲ್ ಆಗುತ್ತೆ. ಮಾರ್ನಿಂಗ್ ಆ್ಯಂಡ್ ನೈಟ್ ಬಳಸ್ಬೋದು ನೀವು. ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಡೈಲಿ ಯೂಸ್ ಮಾಡ್ಬೋದು ನೀವು. ಜೆಂಟಲ್ ಕ್ಲೆನ್ಸಿಂಗ್ನು ಸಹ ಇದು ಕೊಡ್ತದೆ. ಯಾರಿಗೆ ಸೂಕ್ತ ಅಂದರೆ ಯಾವ ಸ್ಕಿನ್ಗೆ ಸೂಟಬಲ್ ಆಗುತ್ತೆ ಇದು ಅಂತ ಹೇಳಿದ್ರೆ, ಡ್ರೈ ಸ್ಕಿನ್ ಇರೋರಿಗೆ, ನಾರ್ಮಲ್ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್ ಇರೋರಿಗೆ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬೆಸ್ಟ್ ಅಂತ ಹೇಳಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಯಾರಿಗೆ ಸೂಟಬಲ್ ಆಗಲ್ಲ ಅಂತೇಳಿದ್ರೆ, ತುಂಬ ಆಯಿಲಿ ಸ್ಕಿನ್ ಇದ್ದರೆ ಒಂದು ಬಾರಿ ಮುಖ ತೊಳೆದ್ರೆ ಸಂಪೂರ್ಣ ಎಣ್ಣೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಆಯಿಲಿ ಹೋಗಲಿಲ್ಲ ಅಂತೇಳಿದ್ರೆ ಇದು ಸೂಟಬಲ್ ಆಗಲ್ಲ. ಮತ್ತು ಹೆವಿ ಮೇಕಪ್ನು ನೀವು ಏನಾದರೂ ಡೈಲಿ ಹೆವಿ ಮೇಕಪ್ ಹಾಕೋತಿದ್ರೆ ಅದನ್ನು ತೆಗ್ದಾಕಬೇಕು ಅಂತೇಳಿದ್ರೆ ನೀವು ಈ ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ಅದು ಕ್ಲೀನ್ ಮಾಡಲ್ಲ. ನೀವು ಯಾವ್ದಾದ್ರು ಕ್ಲೆನ್ಸಿಂಗ್ ಇದನ್ನ ತೊಗೊಂಡು ಬೇರೆ ಥರ ಕ್ಲೆನ್ಸಿಂಗ್ನ ತೊಗೊಂಡು ನೀವು ಯೂಸ್ ಮಾಡ್ಬೋದು. ಹೇಗೆ ಬಳಸಬೇಕು ಅಂತೇಳಿದ್ರೆ, ಇದನ್ನು ಮೊದಲು ಮುಖವನ್ನು ನೀರಿನಿಂದ ಒದ್ದೆ ಮಾಡಿ ಸ್ವಲ್ಪ ಫೇಸ್ ವಾಶ್ ಕೈಗೆ ತೊಗೊಳ್ಳಿ. 30ಇಂದ 60 ಸೆಕೆಂಡ್ಸ್ವರೆಗೂ ನಿಧಾನವಾಗಿ ಮಸಾಜ್ ಮಾಡಿ ತಣ್ಣಗಿರೋ ನೀರನ್ನು ತಗೊಂಡು ಮುಖ ತೊಳೀರಿ. ನಂತರ ಮಾಯಿಶ್ಚರೈಸರ್ ಹಚ್ಚಿ ಬೆಳಗ್ಗೆ ಸನ್ಸ್ಕ್ರೀಮ್ ಹಚ್ಚೋದನ್ನು ಯಾವಾಗಲೂ ಮರಿಬೇಡಿ. ಇದಕ್ಕೆ ಏನೇನು ಅಡ್ವಾಂಟೇಜ್ ಇದೆ ಅಂತ ನೋಡೋಣ ಬನ್ನಿ. ಇದು ಜೆಂಟಲ್ ಫಾರ್ಮುಲಾ ಆಗಿದೆ, ಸೋಪ್ ಫ್ರೀ ಆಗಿದೆ, ಫ್ರಾಗ್ರೆನ್ಸಿ ಫ್ರೀ ಆಗಿದೆ, ಡೈಲಿ ಯೂಸ್ ಮಾಡ್ಬೋದು, ಅಫೋರ್ಡೆಬಲ್ ಆಗಿ ನಿಮಗೆ ಸಿಗುತ್ತೆ, ಸೆನ್ಸಿಟಿವ್ ಸ್ಕಿನ್ಗೆ ಫ್ರೆಂಡ್ಲಿ ಆಗಿದೆ. ಇದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಏನು ಗೊತ್ತೆ, ಹೆವಿ ಮೇಕಪ್ನ ನೀವು ತೆಗೆದಾಕಕ್ಕೆ ಆಗೋದಿಲ್ಲ. ತುಂಬ ಇರೋರಿಗೆ ಡೀಪ್ ಕ್ಲೆನ್ಸಿಂಗ್ ಅನುಭವ ಕಡಿಮೆ ಇರ್ಬೋದಾಗುತ್ತೆ.
ಒಟ್ಟಾರೆ ನಾವು ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶ್ ನೋಡಿದ್ರೆ ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ಪ್ರತಿದಿನ ನೀವು ಬಳಸ್ಬೋದು. ಸೆನ್ಸಿಟಿವ್ ಸ್ಕಿನ್ ಇರೋರು, ನಾರ್ಮಲ್ ಸ್ಕಿನ್ ಇರೋರು, ಡ್ರೈ ಸ್ಕಿನ್ ಇರೋರು ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಆದರೆ ಪ್ರತಿಯೊಬ್ಬ ಚರ್ಮನೂ ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಹೊಸ ಉತ್ಪನ್ನ ಅಂದರೆ ನೀವು ಹೊಸ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ಭಾಳ ಉತ್ತಮವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಡೆಫಿನೆಟ್ಲಿಯಾಗಿ ಆ ಕಮೆಂಟ್ ಓದಿ ನಿಮಗೆ ಪ್ರಾಡಕ್ಟ್ನ ರಿವ್ಯೂನ ನಾನು ಆನೆಸ್ಟ್ಲಿಯಾಗಿ ಹೇಳ್ಕೊಡ್ತೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.